ನೋಡಿ, ಈ ಜೇನಿನ ಬಲೆಯನ್ನೇ ಒಂದು ಪೊಲಿಟಿಕಲ್ ಟೂಲ್ ತರ ಉಪಯೋಗಿಸ್ತಾ ಇದ್ದಾರೆ ಆ ನಾಯಕ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಹೇಳಿದ್ವಿ ನಿಮ್ಗೆ. ಸೊ ಹನಿ ಟ್ರ್ಯಾಪ್ ವಾರ್ನ ಮುಂದುವರೆದ ಭಾಗ ರಾಜಕೀಯ ಬಿರುಗಾಳಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಆ ಬಿರುಗಾಳಿ ತಡೆಯುವಂತಹ ಶಕ್ತಿ ಯಾರಿಗಿದೆ? ಹಾಗಾದ್ರೆ ಏನ್ ಬೇಕಾದ್ರೂ ಆಗ್ಬಹುದು ಈಗಿನ ಪರಿಸ್ಥಿತಿಯಲ್ಲಿ. ಹೈಕಮಾಂಡ್ ಅಂಗಳದಲ್ಲೇ ಇದು ಇತ್ಯರ್ಥ ಆಗುತ್ತಾ? ಹೆಂಗ್ ಇತ್ಯರ್ಥ ಆಗುತ್ತೆ ಅನ್ನೋದು ಪ್ರಶ್ನೆ. ಪವರ್ ಶೇರ್ಗೂ ಹನಿ ಟ್ರ್ಯಾಪ್ಗೂ ಲಿಂಕ್ ಇದೆಯಾ? ಹನಿ ಟ್ರ್ಯಾಪ್ ರಿಪೋರ್ಟ್ ಡೆಲ್ಲಿ ಅಂಗಳದಲ್ಲಿ ರಿವ್ಯೂ ಆಗುತ್ತಾ? ಈ ತಿಂಗಳ ಅಂತ್ಯದಲ್ಲೇ ಡೆಲ್ಲಿಯಲ್ಲಿ ರಾಜಿ ಪಂಚಾಯತಿನೇನಾದ್ರೂ ಏರ್ಪಡಿಸ್ತಾರ? ವಿಪರೀತ ಅಂದ್ರೆ ವಿಪರೀತ ಮುಜುಗರಕ್ಕೆ ಈ ಪ್ರಕರಣ ಕಾಂಗ್ರೆಸ್ ಪಕ್ಷವನ್ನ ತಳ್ಳಲ್ಪಡ್ತಾ ಇದೆ. ಸೊ ಏನ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಆದಷ್ಟು ಇದನ್ನ ಆ ಹೆಸರುಗಳು ಬಹಿರಂಗ ಆಗದೆ ಇರೋ ರೀತಿ ನೋಡ್ಕೊಳ್ಳೋ ಪ್ರಯತ್ನವಂತೂ ಒಂದ್ ಹಂತದಲ್ಲಿ ಮಾಡ್ತಾರೆ. ಬಟ್ ಇದನ್ನ ಇನ್ನೊಂದು ಬಣ ಅಂದ್ರೆ ರಾಜಣ್ಣ ಅವರ ಬಣ ಒಪ್ಪಿಕೊಳ್ಳುತ್ತಾ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಅವ್ರು ಸುಲಭಕ್ಕೆ ಬಿಡಂಗಂತೂ ಇಲ್ಲ. ಬಿಡೋದಾಗಿದ್ದಿದ್ರೆ ಅವ್ರ ಟೈಮಿಂಗ್ ನೋಡಿ, ಪ್ರಸ್ತಾಪ ಮಾಡಿರುವಂತಹ ಟೈಮಿಂಗ್ ಹೆಂಗಿದೆ ಅಂತ. ಮೊದಲು ಯತ್ನಾಳ್ ಅವ್ರು ಮಾತಾಡ್ತಾರೆ. ಯತ್ನಾಳ್ ಯಾವಾಗ ಮಾತಾಡ್ತಾರೆ? ರಾಜಣ್ಣ ಅವರ ಉಪಸ್ಥಿತಿ ಸದನದಲ್ಲಿ ಇರಬೇಕಾದ್ರೇನೆ ಮಾತಾಡ್ತಾರೆ. ಪರಮೇಶ್ವರ್ ಅವ್ರು ಏನು ಉತ್ತರ ಕೊಡ್ತಾರೆ? ಇದೆಲ್ಲ ಕನೆಕ್ಟಿಂಗ್ ದ ಡಾಟ್ಸ್. ಸೊ ಇಲ್ಲಿಗೆ ಬಿಡೋ ಹಂತದಲ್ಲಂತೂ ಇಲ್ಲ. ರಾಜಿ ಪಂಚಾಯತಿ ಅಂತ ಅಂದ್ರೆ ಹೆಂಗೆ? ಮುಖ್ಯಮಂತ್ರಿ ರಾಜಿ ಪಂಚಾಯತಿ ಎಕ್ಸಾಕ್ಟ್ಲಿ ಯಾಕೆ ಆಗ್ಬೇಕು ಅನ್ನೋದು ಪ್ರಶ್ನೆ. ಆಮೇಲೆ